Hello, my dear friends and my dear students. Welcome to our YouTube channel Civil with Sudhir. And this is a class 11 on the advanced structure that is specially for PWD AE upcoming exam. ಸೊ ನೀವು ಯಾವುದೇ ತರ ಪ್ರಿಪರೇಷನ್ ಮಾಡ್ತಾ ಇದ್ರಿ ಅಥವಾ KPSC AE ಇರಲಿ JE ಇರಲಿ ಅಪ್ಕಮಿಂಗ್ SSC ಇರಲಿ ಅಥವಾ ರೈಲ್ವೆ ಇರಲಿ ಅದು ಎಲ್ಲಾ ಎಕ್ಸಾಮ್ಸ್ಗೂ ಈ ಕ್ಲಾಸಸ್ ಹೆಲ್ಪ್ ಆಗುತ್ತೆ. ಸೊ ಯಾರು ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರಲ್ಲ, ಟೆಲಿಗ್ರಾಮ್ ಚಾನಲ್ ಹೆಸರಿದೆ ಸಿವಿಲ್ ವಿತ್ ಸುಧೀರ್, ಅದನ್ನ ಎಲ್ಲರೂ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಈ ತರ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಟ್ರೆ ಇದೇ ತರ ಚೆನ್ನಾಗಿರೋ ವಿಡಿಯೋಸ್ ನಿಮ್ಗೆ ಫ್ಯೂಚರ್ ಅಲ್ಲೂ ಸಿಗ್ತಾ ಇರುತ್ತೆ. ನೀವು ಯಾವುದೇ ತರ ಬೇರೆ ಕಡೆ ಸರ್ಚ್ ಮಾಡೋದು ಬೇಕಾಗಿಲ್ಲ. ಓಕೆ, ಅರ್ಥ ಆಯ್ತಲ್ಲ? ಸೊ ಇವತ್ತಿನ ಫಸ್ಟ್ ಕ್ಲಾಸ್ ಯಾವ್ದಂತಂದ್ರೆ ಅಡ್ವಾನ್ಸ್ ಸ್ಟ್ರಕ್ಚರ್ ಕ್ಲಾಸ್ ಯಾವ್ದಂದ್ರೆ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ರೈಟ್, ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂದ್ರೆ ಏನು? ಸೊ ಅದ್ರದ್ದು ಇಂಟ್ರಡಕ್ಷನ್ ಪಾರ್ಟ್, ಅದ್ರದ್ದು ಏನೇನಿದೆ ಎಲ್ಲ ಸೊ ಇವತ್ತಿನ ವಿಡಿಯೋಲಿ ಸ್ಟಾರ್ಟ್ ಮಾಡೋಣ. ರೈಟ್, ನಾವು ಸೊ ಇಂಟ್ರಡಕ್ಷನ್ ಅಲ್ಲಿ ಏನ್ ಬರುತ್ತಂದ್ರೆ ವಾಟ್ ಯು ಮೀನ್ ಬೈ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಸೊ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಆಫ್ ಅನಾಲಿಸಿಸ್ ಅಂತ ಅಂತೀವಿ. ಸೊ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಇಟ್ ಈಸ್ ಎನ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ರೈಟ್, ಸೊ ಇದು ಏನಿದೆ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಇದೆ ಆಫ್ ಕೈನಮೆಟಿಕಲಿ ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್. ಡಿಟರ್ಮಿನೆಂಟ್ ಅಂದ್ರೇನು, ಇಂಡಿಟರ್ಮಿನೆಂಟ್ ಅಂದ್ರೇನು ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಇದು ಕೈನಮೆಟಿಕಲಿ ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್ಸ್ ಯಾವ್ದಿರುತ್ತೆ ಅದಕ್ಕೆ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ನ ಯೂಸ್ ಮಾಡ್ತಾರೆ. ಒನ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಇಸ್ ಇಟ್ ಈಸ್ ಬೇಸ್ಡ್ ಆನ್ ದ ಸ್ಟಿಫ್ನೆಸ್ ಅಪ್ರೋಚ್. ಸೊ ಸ್ಟಿಫ್ನೆಸ್ ಅಂದ್ರೆ ಏನು ಅದು ನೆಕ್ಸ್ಟ್ ಇವಾಗ ಕಲಿಯೋಣ. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಸ್ಟಿಫ್ನೆಸ್ ಅಪ್ರೋಚ್. ಇದು ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಇದು ಸೆಕೆಂಡ್ ಪಾಯಿಂಟ್. ಅಂಡ್ ದ ಥರ್ಡ್ ಒನ್ ಇಸ್ this method is suggested by Professor Hardy Cross in early 1930. Just for your information ನಾನು ಹಾಕಿರೋದು 1930s ಅಲ್ಲಿ ಒಬ್ಬರು ಪ್ರೊಫೆಸರ್ ಇದ್ರು ಹಾರ್ಡಿ ಕ್ರಾಸ್ ಅಂತ, ಅವರು ಈ ಮೆಥಡ್ ನ ಇನ್ವೆಂಟ್ ಮಾಡಿದ್ದಾರೆ. ಸೊ ದಿಸ್ ಮೆಥಡ್ ಇಸ್ ನಾಟ್ ಎಕ್ಸಾಕ್ಟ್ ಮೆಥಡ್. ಯಾಕೆ ದಿಸ್ ಮೆಥಡ್ ಇಸ್ ನಾಟ್ ಎಕ್ಸಾಕ್ಟ್ ಮೆಥಡ್ ಬಟ್ ಎ ಮೆಥಡ್ ಆಫ್ ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್. ಇದು ಪಾಯಿಂಟ್ ಅಲ್ಲ. ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ ವೇರ್ ಎನಿ ಡಿಗ್ರಿ ಆಫ್ ಅಕ್ಯುರಸಿ can be obtained by repeated iteration. Repeated iteration ಮಾಡಿದೆ successive approximation where any degree of accuracy can be obtained. approximate successive ಆಗಿ ಮಾಡಿಬಿಟ್ಟು ಗೊತ್ತಾಯ್ತಾ? ಸೊ ಅಕ್ಯುರಸಿನ ನಾವು ರಿಪೀಟೆಡ್ ಇಟರೇಷನ್ ಅಲ್ಲಿ ಮಾಡಿದ್ರೆ ಅಕ್ಯುರಸಿ ಬರುತ್ತೆ ಅಂತ ಅವರು ಮ್ಯಾಥಮೆಟಿಕಲಿ ಮಾಡಿ ನೋಡಿದ್ದಾರೆ, ಪ್ರೂವ್ ಆಗಿದೆ, ಅದಕ್ಕೆ ಆ ಮೆಥಡ್ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಇದು ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಸಿಂಪಲ್ ನಿಮಗೆ ಡೆಫಿನೇಷನ್ ಹೇಳ್ಬೇಕಂದ್ರೆ just introduction. Now stiffness ಅಂದ್ರೆ ಏನು? what is stiffness? stiffness ಅಂದ್ರೆ ಏನು ಹೇಳ್ಬೋದಾ? stiffness of member at a joint is a moment or force required to produce a unit rotation. ಯಾವುದೇ ಒಂದು ಬೀಮ್ ಇರಲಿ ಅಥವಾ ಏನೋ ಒಂದು ಫ್ರೇಮ್ ಇರಲಿ, ಏನ್ ಹೇಳ್ತಾ ಇದರಲ್ಲಿ at a joint it is a moment. ಅಂದ್ರೆ ಇಲ್ಲಿ ಮೂವ್ಮೆಂಟ್ ಇದೆ ಅಂತ ತಿಳ್ಕೊಳ್ಳೋಣ ನಾವು. required to produce an unit rotation. ಆ ರೊಟೇಷನ್ ಆಗೋಕೆ, ಇದು ಫುಲ್ ಈ ತರ ರೊಟೇಟ್ ಆಗೋಕೆ ಆ ಜಾಯಿಂಟ್ ನ ಏನೋ ಫೋರ್ಸ್ ಬೇಕಾಗುತ್ತೆ ನೋಡಿ, ಅದನ್ನ ಸ್ಟಿಫ್ನೆಸ್ ಅಂತೀವಿ. ಸ್ಟಿಫ್ನೆಸ್ ಅಟ್ ಜಾಯಿಂಟ್ ಡಿಪೆಂಡ್ಸ್ ಆನ್ ದ ಕಂಡೀಷನ್ಸ್ ಎಂಡ್ ಅಂದ್ರೆ ಐದರ್ ಇಟ್ ಮೇ ಬಿ ಸಿಂಪ್ಲಿ ಸಪೋರ್ಟೆಡ್ ಆರ್ ಕ್ಯಾಂಟಿಲಿವರ್ ಆರ್ ಕಂಟಿನ್ಯೂಸ್ ಆರ್ ಓವರ್ ಹ್ಯಾಂಗಿಂಗ್. ರೈಟ್, ಸೊ ಎನಿ ಕಂಡೀಷನ್ಸ್ ದೇ ಮೇ ಗಿವ್. ಸೊ ಡಿಪೆಂಡ್ ಆನ್ ದಟ್ ಕಂಡೀಷನ್ಸ್ ದ ಸ್ಟಿಫ್ನೆಸ್ ಆಫ್ ದ ಬೀಮ್ ಆರ್ ಮೆಂಬರ್ ವಿಲ್ ಬಿ ಚೇಂಜ್. ಓಕೆ, ಅಂಡ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಆಮೇಲೆ ಪ್ರಾಪರ್ಟೀಸ್ ಆಫ್ ಕ್ರಾಸ್ ಸೆಕ್ಷನ್ ಏನಿದೆ, ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕ್ರಾಸ್ ಸೆಕ್ಷನ್, ದ ಸ್ಟಿಫ್ನೆಸ್ ವಿಲ್ ಬಿ ಡಿಪೆಂಡ್ ಆನ್ ದಟ್ ಒನ್. ಗೊತ್ತಾಯ್ತಾ? ಸ್ಟಿಫ್ನೆಸ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದೇನಂದ್ರೆ ಒಂದು ಜಾಯಿಂಟ್ ನ ನೀವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಸೊ ಅದು ರೊಟೇಟ್ ಆಗೋಕೆ ಏನು ಆ ಜಾಯಿಂಟ್ ಫೋರ್ಸ್ ಬೇಕಾಗುತ್ತೆ, ಅದನ್ನ ನಾವು ಸ್ಟಿಫ್ನೆಸ್ ಆಫ್ ದಟ್ ಮೆಂಬರ್ ಆರ್ ಬೀಮ್ ಅಂತ ಅಂತೀವಿ. ರೈಟ್, ಸೊ ಈಗ ನಿಮಗೆ ಅರ್ಥ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಇಲ್ಲಿ ತಗೋತೀನಿ. ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರಾಪ್ಡ್ ಕ್ಯಾಂಟಿಲಿವರ್ ತಗೋತೀನಿ. ಪ್ರಾಪ್ಡ್ ಕ್ಯಾಂಟಿಲಿವರ್, ಈಗ ಒಂದು ಪ್ರಾಪ್ಡ್ ಕ್ಯಾಂಟಿಲಿವರ್ ಇದೆ. ಓಕೆ, ಪ್ರಾಪ್ಡ್ ಕ್ಯಾಂಟಿಲಿವರ್ ಇದೆ. ಸೊ ಅದು ಏನಿದೆ ನೋಡೋಣ. ನೋಡಿ, ಈಗ ಪ್ರಾಪ್ಡ್ ಕ್ಯಾಂಟಿಲಿವರ್ ಯಾವ ತರ ಇರುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ದಿಸ್ ಇಸ್ ದ ಫಿಕ್ಸ್ ಎಂಡ್ ಅಂಡ್ ದಿಸ್ ಇಸ್ ದ ಟೋಟಲ್ ಲೆಂತ್ and this is the support. ಪ್ರಾಪರ್ ಕ್ಯಾಂಟಿಲಿವರ್ ಅಂದ್ರೆ ಕೆಳಗಡೆ ಸಪೋರ್ಟ್ ಇರುತ್ತೆ. ರೈಟ್, ಸೊ ಈ ತರ ಸಪೋರ್ಟ್ ಇದ್ದಾಗ ಇಲ್ಲೊಂದು ಮೂವ್ಮೆಂಟ್ ಬರುತ್ತೆ, ಇನ್ನೊಂದು ಮೂವ್ಮೆಂಟ್ ಬರುತ್ತೆ. ಅದನ್ನ ಮೂವ್ಮೆಂಟ್ ನ ಎಂ ಅಂತ ಅಂತೀವಿ. ಸೊ ಈ ಪಾಯಿಂಟ್ ನ ನಾನು ಎ ಅಂತ ಡಿನೋಟ್ ಮಾಡ್ತೀನಿ, ಇದನ್ನ ಬಿ ಅಂತ ಡಿನೋಟ್ ಮಾಡ್ತೀನಿ. ರೈಟ್,
ಸೊ ಇದು ಟೋಟಲ್ ಎನ್ ಇದೆ ನಿಮ್ಗೆ ಗೊತ್ತಿದೆ. ಟೋಟಲ್ ಎನ್ ಇ ಐ ಫ್ಲೆಕ್ಸಿಬಲ್ ರಿಜಿಡಿಟಿನೂ ಅಂತೀವಿ ನಾವು ಇ ಐ ನ, ರೈಟ್. ಐ ಯಂಗ್ಸ್ ಮಾಡ್ಯುಲಸ್ ಮತ್ತೆ ಏನಂತಂದ್ರೆ ಐ ಏನಿದೆ ಹೇಳಿ ಸೆಕ್ಷನ್ ಮಾಡ್ಯುಲಸ್ ಅನ್ಬೋದು. ಓಕೆ, ಸೊ ಇ ಐ ಇದೆ. ಸೊ ಇವಾಗ ಇಲ್ಲಿ ಏನಾಗುತ್ತೆ, ಈ ಕ್ಯಾಂಟಿಲಿವರ್ ನಾವು ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ನ ಅಪ್ಲೈ ಮಾಡಿದ್ರೆ ಅಟ್ ಈ ಪಾಯಿಂಟ್ ಅಲ್ಲಿ, ರೈಟ್, ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ನಾವು ಅಪ್ಲೈ ಮಾಡಿದ್ರೆ ಬಿ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಅದರಲ್ಲಿ ರೊಟೇಷನ್ ಅಟ್ ಬಿ ಏನಾಗುತ್ತೆ, ರೊಟೇಷನ್ ಅಟ್ ಬಿ ಯಾವ ತರ ಬರೀಬಹುದು ನಾವು ಇಲ್ಲಿ ಬರೀತೇವೆ ನೋಡಿ. ಸೊ ಇಫ್ anti-clockwise movement is applied, anti-clockwise movement is applied, right, at the end, at end B, then the rotation ಏನಾಗುತ್ತೆ, then the rotation at B is given by, ಇದನ್ನ ಯಾವ ತರ ಬರೀಬಹುದು ನಾವು ರೊಟೇಷನ್ ನ, ಈ ನೋಡಿ. ಸೊ ಟೀಟಾ ಬಿ ಅಂತ ಬರೀತೀನಿ. ಇದನ್ನ ನಾವು ಡ್ರಾ ಮಾಡಿದಾಗ ಯಾವ ತರ ಬರುತ್ತೆ, ಈ ತರ ಬರ್ಬೋದಾ, ಇದು ನೋಡಿ. ಈ ತರ ಬರುತ್ತೆ. ಸೊ ಟೀಟಾ ಬಿ ಎಲ್ಲಿ ಬರುತ್ತೆ, ಟೀಟಾ ಬಿ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಟೀಟಾ ಬಿ. ಸೊ ಇದರ ಒಂದು ಟ್ಯಾಂಜೆಂಟ್ ನಾನು ಡ್ರಾ ಮಾಡ್ತೀನಿ, ಇದು ಟ್ಯಾಂಜೆಂಟ್. ಓಕೆ, ಟೀಟಾ ಬಿ ಇದು ಟ್ಯಾಂಜೆಂಟ್, ಇದು ಮೂವ್ಮೆಂಟ್ ನ ಇನ್ನೊಂದ್ಸಲ ಚೆನ್ನಾಗಿ ಡ್ರಾ ಮಾಡ್ತೀನಿ. ಸಾರಿ, ಓಕೆ, ಕಾಣಿಸ್ತಾ ಇದೆಯಲ್ಲ, ಇದು ಮೂವ್ಮೆಂಟ್ ಎಂ, ಇದು ಮೂವ್ಮೆಂಟ್ ಅಟ್ ಬಿ ಕಾಣಿಸ್ತಾ ಇದೆ. ಸೊ ಇವಾಗ ಟೀಟಾ ಬಿ ನಾವು ಯಾವ ತರ ಬರೀಬಹುದು ಅಂದ್ರೆ ಎಂ ಇಂಟು ಎಲ್ ಡಿವೈಡೆಡ್ ಬೈ 4EI, ಆಯ್ತಾ, ಎಂ ಇಂಟು ಎಮ್ ಎಲ್ ಬೈ 4EI. ಸೊ ನಮಗೆ ಏನ್ ಬೇಕಾಗಿದೆ, ಎಂ ಬೇಕಾಗಿದೆ. ಎಂ ಬೇಕಾದಾಗ ನಾವೇನ್ ಮಾಡ್ತೀವಿ, 4EI ಬೈ ಎಲ್ ಇಂಟು ಟೀಟಾ ಬಿ. ಓಕೆ, ಸೊ ಮೂವ್ಮೆಂಟ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಅಟ್, ಇದು ಏನೀಗ ಇದು ಮೂವ್ಮೆಂಟ್, ಇಷ್ಟು ಮೂವ್ಮೆಂಟ್ ಬೇಕು ಎಲ್ಲಿ, ಅಟ್ ಬಿ ಪಾಯಿಂಟ್, ಇದು ಬಿ ಪಾಯಿಂಟ್ ಅಲ್ಲಿ ಬೇಕು, ಇಷ್ಟು ಮೂವ್ಮೆಂಟ್ ಇದ್ರೆ ಅದು ರೊಟೇಷನ್ ಆಗಬೇಕು, ರೈಟ್, ಆಯ್ತಾ. ಟೀಟಾ ಬಿ ಬರೋಕೆ ಇದೆ ಈಗ. ಸೊ ಟೀಟಾ ಬಿ ನಾವು ಏನ್ ಅನ್ಬೋದು ಇವಾಗ, ಯೂನಿಟ್ ಮೂವ್ಮೆಂಟ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಯೂನಿಟ್ ರೊಟೇಷನ್ ಇಸ್ ನೋನ್ ಆಸ್ ಸ್ಟಿಫ್ನೆಸ್. ಇಲ್ಲಿ ಬರೀಲಾ, ಇಫ್ ಟೀಟಾ ಬಿ ಈಕ್ವಲ್ಸ್ ಯೂನಿಟಿ, then movement required ಎಲ್ಲರೂ ನೋಡಿ ಚೆನ್ನಾಗಿ ಮತ್ತೆ ಬರ್ಕೊಳ್ಳಿ. ಮೂವ್ಮೆಂಟ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಯೂನಿಟ್ rotation is known as stiffness. ಅದನ್ನ ಯಾವ ತರ ಬರೀಬಹುದು ಅಂದ್ರೆ KBA ಈಕ್ವಲ್ಸ್ 4EI ಬೈ ಎಲ್ ಅಂತ ಬರೀಬಹುದು, ಕರೆಕ್ಟಾ, ಗೊತ್ತಾಯ್ತಾ. ಸೊ ಇದು ಯಾವುದು, ಫಾರ್ ಪ್ರಾಪ್ಡ್ ಕ್ಯಾಂಟಿಲಿವರ್, ಇದು ಕ್ಯಾಂಟಿಲಿವರ್ಗೆ. ಈಗ ನಾವು ಕೆಲಸ ಮಾಡೋಣ, ಫಾರ್ ಸಿಂಪ್ಲಿ ಸಪೋರ್ಟೆಡ್ ತಗೊಳ್ಳೋಣ ಇವಾಗ, ಫಾರ್ ಸಿಂಪ್ಲಿ ಸಪೋರ್ಟೆಡ್. ಈಗ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ತಗೊಂಡು ನೋಡೋಣ ಯಾವ ತರ ಸ್ಟಿಫ್ನೆಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ. ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್, ಈಗ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ ನೋಡ್ರಿ ಯಾವ ತರ ಬರುತ್ತೆ ಅಂತ. ಡಯಾಗ್ರಾಮ್ ಫಸ್ಟ್ ಡ್ರಾ ಮಾಡೋಣ. ಸೊ ಇದು ಡಯಾಗ್ರಾಮ್. ಸೊ ಈ ಕಡೆ ಒಂದು ಸಪೋರ್ಟ್ ಬರುತ್ತೆ, ರೈಟ್, ಆಮೇಲೆ ಈ ಕಡೆ ಒಂದು ಸಪೋರ್ಟ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಇದು ಯಾವ ತರ ಬರುತ್ತೆ, ಇಲಾಸ್ಟಿಕ್ ಕರ್ವ್ ಅಂತ ಅನ್ಬೋದು ಇದಕ್ಕೆ. ಇದು ಎಲಾಸ್ಟಿಕ್ ಕರ್ವ್, ಇದ್ರದ್ದು ಟೀಟಾ ಬಿ ನ ಮತ್ತೆ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ. ಇದೇನಿದೆ ಎ ಪಾಯಿಂಟ್, ಇದು ಬಿ ಪಾಯಿಂಟ್. ಸೊ ಮೂವ್ಮೆಂಟ್ ಎಲ್ಲಿದೆ, ಇಲ್ಲಿದೆ ಮೂವ್ಮೆಂಟ್.
ಮೂಮೆಂಟ್ ಎಂ ಅಂತ ಇದೆ. ಓಕೆ, ಅರ್ಥ ಆಯ್ತಾ? ಸೊ ಇದು ಎಲ್ ಇ ಐ, ಇದು ಅಂತೂ ನಿಮ್ಗೆ ಗೊತ್ತೇ ಇದೆ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋದು ನಿಮಗೆ ಬೇಕಾಗಿಲ್ಲ. ಓಕೆ, ಸೊ ಇವಾಗ ಇದರಿಂದ ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಎಂ ಅಪ್ಲೈ ಮಾಡಿದ್ರೆ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಇದೆ ತಾನೆ, ಅದು ಎಂಡ್ ಪಾಯಿಂಟ್ ಅಲ್ಲಿ ಎಟ್ ಬಿ ಪಾಯಿಂಟ್ ಅಲ್ಲಿ ನಾವು ಮಾಡಿದಾಗ ಯಾವ ತರ ಬರಿಬಹುದು ನೋಡಿ. ಸೊ ಇಫ್ ಆಂಟಿ clockwise movement applied at where? Applied at B point. ಆಯ್ತಾ? ಅವಾಗ ರೊಟೇಷನ್ ಏನಾಗುತ್ತೆ? ದ ರೊಟೇಷನ್, ಒಂದು ನಿಮಿಷ ಇಲ್ಲಿ ಕೆಳಗಡೆ ಬರೀತೀನಿ. rotation at B is given by rotation at ಯಾವ ತರ ಬರುತ್ತೆ? theta B equals to ಏನು ಬರುತ್ತೆ ಹೇಳಿ? ml by 3ei, ml by 3ei ಅಂತ ಬರುತ್ತೆ. ಓಕೆ, ಸೊ ಈಗ ml by 3ei ಬರುತ್ತೆ. ಅದನ್ನ ಮೂಮೆಂಟ್ ರಿಕ್ವೈರ್ಡ್ ಅಟ್ ಬಿ ಥೀಟಾ ಬಿ ಅಂತ ಬರೆದಾಗ ನಾನು m ಅಂತ ಏನು ಬರೀಬಹುದು? ಅದನ್ನ 3ei by L into theta b ಇದು ಬರೀಬಹುದಾ? ಸೊ ಅದನ್ನ ಥೀಟಾ ಬಿ ನಾನೇನ್ ಮಾಡ್ತೀನಿ? ಯೂನಿಟಿ ಅಂತ ಇಟ್ಕೋತೀನಿ. ಯೂನಿಟಿ ಅಂತ ಇಟ್ಕೊಂಡಾಗ ಏನಾಗುತ್ತೆ? ಅವಾಗ ಏನಾಗುತ್ತೆ? ಯೂನಿಟಿ ಅಂದ್ರೆ ಥೀಟಾ 1 ಅಂತ ಇಟ್ಕೊಳ್ತೀನಿ. ಥೀಟಾ ಬಿ = 1 ಅಂತ ಇಟ್ಕೋತೀನಿ. ಈ ತರ ಇಟ್ಕೊಂಡಾಗ KBA ಏನಾಗುತ್ತೆ? KBA 3ei by L ಆಗುತ್ತೆ. ಸೊ 3ei by L ಅಂತ ಆಗುತ್ತೆ. 3ei by L. ಸೊ ಇದನ್ನ ನಾವು ಏನು ಅನ್ಬಹುದು? ಸೊ ಇಲ್ಲಿ ಬರೀತೀನಿ ನೋಡಿ. ಸೊ ವಿ ಕ್ಯಾನ್ ಸೇ that stiffness of a member when further end is fixed is given by ಎಷ್ಟು ಹೇಳಿ? 4ei by L, ರೈಟ್? 4ei by L ಇದು ಒಂದು ಪಾಯಿಂಟ್. ಈಗ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಇಲ್ಲಿ ಬರಿಲ್ಲ, ಇಲ್ಲಿ ಬರೀತೀನಿ ನೋಡಿ. ಈಗ ಸ್ಟಿಫ್ನೆಸ್ ಆಫ್ ಎ ಮೆಂಬರ್ ವೆನ್ ಫಾರ್ದರ್ ಎಂಡ್ ಇಸ್ ಹಿಂಜ್ಡ್. ಸ್ಟಿಫ್ನೆಸ್ ಆಫ್ ಎ ಮೆಂಬರ್ ವೆನ್ ಫಾರ್ದರ್ ಎಂಡ್ ಈಸ್, ಇದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಇದು ಎಲ್ಲ ಕಡೆ ಯೂಸ್ ಆಗುತ್ತೆ. ಫಾರ್ದರ್ ಎಂಡ್ ಈಸ್ ಹಿಂಜ್ಡ್ ಇದ್ದಾಗ ಏನಾಗುತ್ತೆ? ಹಿಂಜ್, ಇಲ್ಲಿ ಬರಿತಾ ಇದೀನಿ ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹಿಂಜ್ ಅದಿದ್ದಾಗ ಏನ್ ಬರಿಬಹುದು ನಾವು? 3ei by L. 3ei by L ಆಯ್ತಾ? ಇದು ಒಂದು ಪಾಯಿಂಟ್. ಥರ್ಡ್ ಪಾಯಿಂಟ್ ಏನ್ ಹೇಳ್ಬೋದು ಅಂದ್ರೆ, ಈಗ ಫಾರ್ದರ್ ಎಂಡ್ ಏನು ಫ್ರೀ ಇತ್ತು ಅಂತ ತಿಳ್ಕೊಳ್ಳಿ. stiffness of member when further end is free ಇದ್ದಾಗ ಏನಾಗುತ್ತೆ? is 0. ಗೊತ್ತಾಯ್ತಾ? ಫ್ರೀ ಇದ್ದಾಗ 0 ಇರುತ್ತೆ. ಈಗ ನೆಕ್ಸ್ಟ್ ನೋಡೋಣ. ಈಗ ಯಾವ್ಯಾವ್ದಾಯ್ತು ಹೇಳಿ? ಒಂದು ಹಿಂಜ್ ಇದ್ದಾಗ, ಒಂದು ಸಿಂಪ್ಲಿ ಸಪೋರ್ಟೆಡ್ ಇದ್ದಾಗ. 4ei by L. ಸಿಂಪ್ಲಿ ಸಪೋರ್ಟೆಡ್ ಇದ್ರೆ 3ei by L. ಹಿಂಜ್ ಇತ್ತಂದ್ರೆ 3ei by L. ಈಗ ಇನ್ನೊಂದು ನೋಡೋಣ, ಯಾವ್ದಿದೆ? ಕಂಟಿನ್ಯೂಸ್ ಬೀಮ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ.
ಸೊ ಕಂಟಿನ್ಯೂಸ್ ಬೀಮ್ ಒಂದು ಎಕ್ಸಾಂಪಲ್ ತಗೊಂಡಾಗ ಸೊ ಕಂಟಿನ್ಯೂಸ್ ಬೀಮ್ ಈ ತರ ಇರುತ್ತೆ, ಇಲ್ಲೊಂದು ಫಿಕ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಆಮೇಲೆ ಇಲ್ಲೊಂದು ಜಾಯಿಂಟ್ ಇರುತ್ತೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಇರುತ್ತೆ. ಓಕೆ, ಈ ತರ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಇದೇನಿದೆ, ಕಂಟಿನ್ಯೂಸ್ ಬೀಮ್ ಇದೆ. ಇವಾಗ ಇ ಐ ನ ಕಾನ್ಸ್ಟೆಂಟ್ ಅಂತ ತೋರ್ತೀನಿ ನಾನು. ಇದು ಪಾಯಿಂಟ್ ಎ ಅಂತ ತೋರ್ತೀನಿ, ಇದು ಬಿ, ಓಕೆ, ಇದು ಸಿ, ಇದು ಡಿ. ಇದನ್ನ ನಾನು ಎಲ್ 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 ಅಂತ ಕೊಡ್ತೀನಿ. ಸೊ ಈ ತರ ಕೊಟ್ಟಾಗ ಈಗ ನೋಡಿ, ಸೊ ಇದರಲ್ಲಿ ಫಸ್ಟ್ ನಾನು ಬರೀತೀನಿ ಏನಂದ್ರೆ, ಫಸ್ಟ್ ಫರ್ದರ್ ಎಂಡ್ ಇಸ್ ಫ್ರೀ. ಈ ಎಂಡ್ ಫ್ರೀ ಇದೆ, ಯಾವುದು, ಕೆ ಬಿ ಎ, ಫರ್ದರ್ ಎಂಡ್ ಈಸ್ ಫ್ರೀ. ಆಯ್ತಾ, ಕೆ ಬಿ ಎ ಈಕ್ವಲ್ಸ್ ಟು 0. ಗೊತ್ತಾಯ್ತಾ? ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ, ಫರ್ದರ್ ಎಂಡ್ ಇಸ್ 0 ಇದೆ. ಸೊ ಅದಕ್ಕೆ ಅದೇನಾಗುತ್ತೆ, ಇಲ್ಲಿ ಏನೂ ಇಲ್ಲ, ಅದಕ್ಕೆ ಕೆ ಬಿ ಎ 0 ಆಗುತ್ತೆ. ಸೆಕೆಂಡ್ ಒನ್ ನಾನು ಬರೀತೀನಿ, ಇನ್ನೊಂದೇನಂದ್ರೆ ಕಂಟಿನ್ಯೂಸ್ ಬೀಮ್ ಅಲ್ಲಿ, ಸೊ ಅದರಲ್ಲಿ ಎಂಡ್ ಬಿ ಇಸ್ ಏನಿದೆ, ಆಯ್ತಾ, ಎಂಡ್ ಬಿ ಏನಿದೆ, ಹಿಂಜ್ ಇದೆ. ಎಂಡ್ ಬಿ ಇಸ್ ಹಿಂಜ್ಡ್. ಹಿಂಜ್ ಇದ್ದಾಗ ಏನ್ ಮಾಡ್ತೀನಿ, ಇಲ್ಲೇ ಬರ್ದಿದೆ ನೋಡಿ. ಹಿಂಜ್ ಇದ್ದಾಗ ಏನ್ ಬರುತ್ತೆ, ಹಿಂಜ್ ಇದ್ದಾಗ ಬರುತ್ತೆ 3ei/L. ಸೊ ಕೆ ಸಿ ಬಿ ಇಸ್ ಈಕ್ವಲ್ ಟು 3ei/L. 3ei/L. ಈಗ ಇನ್ನೊಂದು ಬರುತ್ತೆ, ಥರ್ಡ್ ಒನ್. ಅದೇನ್ ಬರುತ್ತೆ ಅಂತಂದ್ರೆ, ಎಂಡ್ ಡಿ ಇದೆ. ಎಂಡ್ ಡಿ ಏನಿದೆ, ಎಂಡ್ ಡಿ, ಇದು ಎಂಡ್ ಬಿ. ಎಂಡ್ ಡಿ ಏನಿದೆ ಇಸ್ ಫಿಕ್ಸ್ಡ್. ಫಿಕ್ಸ್ಡ್ ಇದ್ದಾಗ ಯಾವ್ದು ಬರುತ್ತೆ, ಕೆ ಸಿ ಡಿ. ಕರೆಕ್ಟಾ? ಕೆ ಸಿ ಡಿ ಏನ್ ಬರುತ್ತೆ, 4ei/L. ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಇವು 3 ಪಾಯಿಂಟ್ ನೆನ್ಪಿಟ್ರೆ ನಿಮ್ಗೆ ಸ್ಟಿಫ್ನೆಸ್ ಆಫ್ ದಿ ಮೆಂಬರ್ ನ ಆರಾಮಾಗಿ ಮಾಡಬಹುದು. ಅರ್ಥ ಆಯ್ತಲ್ಲ? ಇದು ಅರ್ಥ ಆಯ್ತಾ? ನೋಡಿ, ಪ್ರಾಪರ್ ಕ್ಯಾಂಟಿಲಿವರ್ ನ ಸುಮ್ಮನೆ ಎಕ್ಸಾಂಪಲ್ ತಗೊಂಡ್ಬಿಟ್ಟು ನಾನು ಮಾಡಿದಾಗ ಈ ತರ ಬಂತು, 4ei/L/θb ಅಂತ ಬಂತು. ಅಥವಾ ಇದನ್ನ ನೆನ್ಪಿಡಿ ಸಾಕು. ಪ್ರಾಪರ್ ಕ್ಯಾಂಟಿಲಿವರ್ ಕೊಟ್ಟಾಗ ಅಥವಾ ಈ ತರ ಕೊಟ್ಟಾಗ ಇದು ಬರುತ್ತೆ. ಸಿಂಪ್ಲಿ ಸಪೋರ್ಟ್ ಕೊಟ್ಟಾಗ ಯಾವ ತರ ಬರುತ್ತೆ ಅದನ್ನೇ ಹೇಳಿದೀನಿ, 3ei/L ಬರುತ್ತೆ. ಈಗ ನೀವು ನೆನ್ಪಿಡೋದು ಏನಂತಂದ್ರೆ, ಸ್ಟಿಫ್ನೆಸ್ ಆಫ್ ದಿ ಮೆಂಬರ್ ಯಾವಾಗ ಫ್ರೀ ಇತ್ತು ಅಂತಂದ್ರೆ ಅದ್ರದ್ದು ಸ್ಟಿಫ್ನೆಸ್ 0 ಇರುತ್ತೆ. ಆಯ್ತಾ? ಯಾವುದು ಎಂಡ್ ಏನು ಇಲ್ಲ ಅಂದ್ರೆ. ಫಿಕ್ಸ್ ಇದ್ರೆ ಏನ್ ಬರುತ್ತೆ, ಫಿಕ್ಸ್ ಇದ್ರೆ 4ei/L ಬರುತ್ತೆ. ಅದೇ ಹಿಂಜ್ ಇದ್ರೆ 3ei/L ಬರುತ್ತೆ. ಇವು 3 ಪಾಯಿಂಟ್ ನೆನ್ಪಿಡಿ. ಈ ಚಾಪ್ಟರ್ ಅಲ್ಲಿ ನಿಮಗೆ 20 to 30% ಆರಾಮಾಗಿ ಇವು 3 ಪಾಯಿಂಟ್ ನೆನ್ಪಿಟ್ರೆ ಆರಾಮಾಗಿ ಮಾಡಬಹುದು. ಅರ್ಥ ಆಯ್ತಲ್ಲ? ತುಂಬಾ ಇಂಪಾರ್ಟೆಂಟ್ ಇತ್ತು ಇದು. ಸೊ ಈಗ ಒಂದು ಚಿಕ್ಕದು ಪ್ರಾಬ್ಲಮ್ ಮಾಡೋಣ, ನಿಮ್ಗೆ ಗೊತ್ತಾಗುತ್ತೆ. ಎ ಸ್ಟೀಲ್ ಫ್ರೇಮ್ ಈಸ್ ಶೋನ್ ಇನ್ ದ ಫಿಗರ್. ಆಯ್ತಾ? ಡೈರೆಕ್ಟ್ ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾನು ಇಲ್ಲಿ ಡ್ರಾ ಮಾಡ್ತೀನಿ, ಈ ಸೈಡು ನಿಮ್ಗೆ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದ 2 ಜಾಯಿಂಟ್ಸ್, ಫಿಕ್ಸ್ಡ್ ಜಾಯಿಂಟ್ಸ್. ಆ ಕಡೆ ಆಮೇಲೆ ಈ ಕಡೆ ಒಂದಿರುತ್ತೆ ಈ ತರ. ಸೊ ಇದು ಏನಿದೆ, ಇದು L/2 ಇದೆ, ಇದು ಬಿ ಪಾಯಿಂಟ್ ಇದೆ, ಇದು ಎಲ್ ಇದೆ, ಇದನ್ನು ಎಲ್ ಇದೆ, ಇದು O ಪಾಯಿಂಟ್, ಇದನ್ನು ಎಲ್, ಇದು L/2. ಸೊ ಇದು ಸಿ ಪಾಯಿಂಟ್, ಇದು ಡಿ ಪಾಯಿಂಟ್, ಇದು ಎ ಪಾಯಿಂಟ್, ಎ ಬಿ ಸಿ ಡಿ, ಎ ಬಿ ಸಿ ಡಿ. ಆಯ್ತಾ? ಸೊ ಇಐ ಏನಿದೆ, ಇಐ ಕಾನ್ಸ್ಟೆಂಟ್ ಇದೆ, ಇಐ ಬಂದ್ಬಿಟ್ಟು ಕಾನ್ಸ್ಟೆಂಟ್ ಇದೆ. ಸೊ ಇದು ಗಿವನ್ ಕ್ವೆಶ್ಚನ್. ಎ ಸ್ಟೀಲ್ ಫ್ರೇಮ್ is shown in figure. If point O ಇದು of the frame is rigid, the rotational stiffness of the frame at O is given by. ಸೊ rotational stiffness ಅಂದ್ರೆ ಸ್ಟಿಫ್ನೆಸ್ ಕೇಳ್ತಾ ಇರೋದು. ಸೊ ಇದನ್ನ ಯಾವ ತರ ಮಾಡ್ಬೋದು ಇವಾಗ? ಸೊ ಇದರ ಡಯಾಗ್ರಾಮ್ ಯಾವ ತರ ಬರುತ್ತೆ? ಡಯಾಗ್ರಾಮ್ ಏನು ನಮ್ಗೆ ನೆಸರಿ ಇಲ್ಲ, ನಾನು ಬೇಕಾದ್ರೆ ಲಾಸ್ಟ್ ಅಲ್ಲಿ ಹಾಕ್ತೀನಿ ನೋಡಿ. ಸಿಂಪಲ್ ಆಗಿ ದ rotational ಕೇಳ್ತಾ ಇದಾರಲ್ಲ, ಸೊ ದ rotational stiffness is the moment. Rotational stiffness is the moment required for
ಯೂನಿಟ್ ರೊಟೇಷನ್ ಅಟ್ O. ಆಯ್ತಾ? ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ನೀವು ಇಲ್ಲಿ ನೋಡಿ, ಇವಾಗ ನಾನು ಇದನ್ನ ಕೆ ನಾಟ್ ಅಂತ ಬರ್ತೀನಿ, ಅಂದ್ರೆ KO ಅಂತ ಬರ್ತೀನಿ. ಇದು KO. ಸೊ ಇದನ್ನ KOA ಪ್ಲಸ್ KOB. KOA ಅಂದ್ರೆ ಇಲ್ಲಿಂದ ಇಲ್ಲಿಗೆ, ಆಮೇಲೆ OB ಅಂದ್ರೆ ಇಲ್ಲಿಂದ ಇಲ್ಲಿಗೆ, ಆಮೇಲೆ OC KOC ಪ್ಲಸ್ KOD. ಆಯ್ತಾ? ಇವು ನಾಲ್ಕು ನೀವು ಫೈಂಡ್ ಔಟ್ ಮಾಡಿ ಪ್ಲಸ್ ಮಾಡಿದ್ರೆ ಟೋಟಲ್ ರೊಟೇಷನಲ್ ಸ್ಟಿಫ್ನೆಸ್ ಅಟ್ ದ O ಪಾಯಿಂಟ್ ಬರುತ್ತೆ. ಸೊ ಇವಾಗ ನೋಡಿ, ಸೊ ಇದು ಕಂಡೀಷನ್ಸ್ ಯಾವ ತರ ಇದೆ ಇವಾಗ ನೋಡೋಣ. OA ಏನಿದೆ, OA ನೋಡಿ, O2A ಏನಿದೆ, A ಪಾಯಿಂಟ್ ಏನಿದೆ, OA ಏನಿದೆ, OA ಫಿಕ್ಸ್ಡ್ ಇದೆ. ಫಿಕ್ಸ್ ಇದ್ದಾಗ ನಾನು ಏನ್ ಹೇಳಿದ್ದೆ ನಿಮ್ಗೆ, ಫಿಕ್ಸ್ ಇದ್ದಾಗ ಏನ್ ಬರುತ್ತೆ, ಫಿಕ್ಸ್ ಜಾಯಿಂಟ್ ಇದ್ದಾಗ ಇಲ್ಲಿ ನೋಡಿ. ಸೊ ಫಿಕ್ಸ್ ಜಾಯಿಂಟ್ ಇದ್ದಾಗ ಏನ್ ಬರುತ್ತೆ, 4EI/L ಬರುತ್ತೆ. ಹಿಂಜ್ ಇದ್ದಾಗ 3EI/L, ಫ್ರೀ ಇದ್ದಾಗ 0 ಆಗುತ್ತೆ. ಸೊ ಇದೇ ಫಾರ್ಮುಲಾ ನಾನೇನ್ ಮಾಡ್ತೀನಿ ಅಂದ್ರೆ ಇವಾಗ ಈ ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡ್ತೀನಿ. ನೋಡಿ ಇವಾಗ ಯಾವ ತರ ಬರುತ್ತೆ. ಸೊ OA ಏನಾಗುತ್ತೆ, ಫಿಕ್ಸ್ಡ್ ಇದೆ. ಫಿಕ್ಸ್ ಇದ್ರೆ 4EI/L ಬರುತ್ತೆ. ಪ್ಲಸ್ OB ಏನಿದೆ, OB 3EI/L ಆಗುತ್ತೆ. 3EI/L ಯಾವ್ದಕ್ಕಾಗುತ್ತೆ, 3EI/L ಯಾವ್ದಕ್ಕಾಗುತ್ತೆ, ಹಿಂಜ್ ಇದ್ರೆ ಆಗುತ್ತೆ. OC ಏನಾಗುತ್ತೆ, KOC. ಇದು ನೋಡಿ O to C ಇಲ್ಲಿದೆ OC. ಇದೇನಿದೆ, ಫಿಕ್ಸ್ ಇದೆ. ಮತ್ತೆ ಫಿಕ್ಸ್ ಇದ್ರೆ ಮತ್ತೇನ್ ಬರುತ್ತೆ, 4EI/L ಅಂತ ಬರುತ್ತೆ. ಸೊ ಇವಾಗ KOD ಯಾವುದೇ ತರ ಸಪೋರ್ಟ್ ಇಲ್ಲ ಅಂದ್ರೆ 0 ಆಗುತ್ತೆ. ಸೊ ಇದನ್ನೇ ನೀವು ಕ್ಲಬ್ ಅಪ್ ಮಾಡಿದಾಗ, ಟೋಟಲ್ ಮಾಡಿದಾಗ ಏನಾಗುತ್ತೆ, ಇದು 11EI/L ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸಿಂಪಲ್ ಒಂದು ಪ್ರಾಬ್ಲಮ್ ನೋಡಿದ್ರೆ ನೋಡಿ ಎಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ, ಗೊತ್ತಾಯ್ತಾ? ಸೊ ಇದನ್ನ ರೊಟೇಷನಲ್ ಮಾಡಿದಾಗ, ಅಂದ್ರೆ ಇದ್ರದ್ದು ರೊಟೇಷನಲ್ ಮೂವ್ಮೆಂಟ್ ಯಾವ ತರ ಬರುತ್ತೆ ನೋಡಿ. ಸೊ ಇದು ಸಪೋರ್ಟ್ ಇದೆ, ಇದು ಈ ತರ, ಒಂದು ನಿಮಿಷ ಇಲ್ಲೇ ಡ್ರಾ ಮಾಡ್ತೀನಿ, ನೀಟಾಗಿ ದೊಡ್ಡದಾಗಿ ಮಾಡ್ಬಿಡ್ತೀನಿ. ಸೊ ಈ ತರ ಸಪೋರ್ಟ್ ಇದೆ ಇದು, ಆಮೇಲೆ ಈ ತರನು ಸಪೋರ್ಟ್ ಇದೆ, ಈ ಕಡೆ ಈ ತರ ಇದೆ, ಈ ಕಡೆ ಇದೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಸಪೋರ್ಟ್ ಇದೆ, ಈ ತರ ಸಪೋರ್ಟ್ ಇದೆ, ಇಲ್ಲಿ ಎರಡು ಕಡೆ ಫಿಕ್ಸ್ ಇದೆ. ಅವಾಗ ಇದ್ರದ್ದು ರೊಟೇಷನಲ್ ಯಾವ ತರ ಬರುತ್ತೆ ಅಂದ್ರೆ ಈ ತರ ಬರುತ್ತೆ, ಗೊತ್ತಾಯ್ತಾ? ಇದ್ರದ್ದು ಈ ತರ ಬರುತ್ತೆ. ಅದೇ ಇದ್ರದ್ದು ಯಾವ ತರ ಬರುತ್ತೆ, ಸೊ ಇದ್ರದ್ದು ಈ ತರ ಬರುತ್ತೆ, ಏನೂ ಇಲ್ಲಲ್ಲ, ಈ ತರ ಹೋಗ್ಬಿಡುತ್ತೆ. ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅನ್ಬೋದು ಇದಕ್ಕೆ. ಟೀಟಾ ಏನಾಗುತ್ತೆ, ಇಲ್ಲಿ ಟೀಟಾ ವ್ಯಾಲ್ಯೂ 1 ಆಗುತ್ತೆ, ಇಲ್ಲೂ ಟೀಟಾ ವ್ಯಾಲ್ಯೂ 1 ಆಗುತ್ತೆ. ಸೊ ಇಲ್ಲಿ 0 ಆಗುತ್ತೆ. ಸೊ ಇಲ್ಲಿ ಈ ಪಾಯಿಂಟ್ O ಇದೆ, ಇಲ್ಲಿ ಏನು ಇರೋದಿಲ್ಲ. ಸೊ ಇಲ್ಲಿ ಟೀಟಾ ಈಕ್ವಲ್ ಟು 1, ಗೊತ್ತಾಯ್ತಾ? ಸೊ ಇದು C ಪಾಯಿಂಟು, ಇದು A ಪಾಯಿಂಟು, ಇದು B ಪಾಯಿಂಟು, ರೈಟ್, ಇದು D ಪಾಯಿಂಟ್, ಇದು O ಪಾಯಿಂಟ್, ಗೊತ್ತಾಯ್ತಾ? ಸೊ ಈ ತರ ಬರುತ್ತೆ. ನೀವು ಇದನ್ನ ಈ ತರ ನೀವು ಡ್ರಾ ಮಾಡಬಹುದು, ಅರ್ಥ ಆಯ್ತಲ್ಲ? ಇವಾಗ ನೋಡಿ, ಸೊ ಕ್ಯಾರಿ ಓವರ್ ಫ್ಯಾಕ್ಟರ್. ನೆಕ್ಸ್ಟ್ ಏನಂತಂದ್ರೆ ಕ್ಯಾರಿ ಓವರ್ ಫ್ಯಾಕ್ಟರ್. ಸೊ ಕ್ಯಾರಿ ಓವರ್ ಫ್ಯಾಕ್ಟರ್ ಅಂದ್ರೆ ಏನು, ಇಟ್ ಇಸ್ ಡಿಫೈನ್ಡ್ ಆಸ್ ಎನ್ ರೇಷಿಯೋ ಆಫ್ ಮೂವ್ಮೆಂಟ್ ಅಟ್ ದ ಫಿಕ್ಸ್ಡ್ ಫಾರ್ ಎಂಡ್, ರೇಷಿಯೋ ಆಫ್ ಮೂವ್ಮೆಂಟ್ ಅಟ್ ದ ಫಿಕ್ಸ್ಡ್ ಫಾರ್ ಎಂಡ್ ಟು ದ ಮೂವ್ಮೆಂಟ್ ಅಟ್ ದ ರೊಟೇಟಿಂಗ್ ನಿಯರ್ ಎಂಡ್. ಅಂದ್ರೆ ಏನು ಇದು, ಮ್ಯಾಥಮೆಟಿಕಲ್ ನಾವು ಯಾವ ತರ ಓದ್ಬೋದು ಇದಕ್ಕೆ ಅಂದ್ರೆ, ಕ್ಯಾರಿ ಓವರ್ ಮೂವ್ಮೆಂಟ್ ಅಟ್ ಫಾರ್ದರ್ ಎಂಡ್ ಡಿವೈಡೆಡ್ ಬೈ ಅಪ್ಲೈಡ್ ಮೂವ್ಮೆಂಟ್ ಅಟ್ ದ ನಿಯರ್ ಎಂಡ್. ಕ್ಯಾರಿ ಓವರ್ ಅಂತಂದ್ರೆ ಏನಂದ್ರೆ, ಒಂದು ಮೂವ್ಮೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ನಾವು ಏನಂತ ಬರೆಯೋದು, ಮೂವ್ಮೆಂಟ್ ಅಟ್ ಫಿಕ್ಸ್ ಪಾಯಿಂಟ್. ಅಂದ್ರೆ ಇಲ್ಲಿ ಮೂವ್ಮೆಂಟ್ ಇದೆ, ಸೊ ಮೂವ್ಮೆಂಟ್ ಅಟ್ ಫಿಕ್ಸ್ ಪಾಯಿಂಟ್ ಇದೆ, ಫಿಕ್ಸ್ ಫಾರ್ ಎಂಡ್ ಟು ದ ಮೂವ್ಮೆಂಟ್ ಅಟ್ ದ ರೊಟೇಟಿಂಗ್ ನಿಯರ್ ಎಂಡ್. ಸೊ ಮೂವ್ಮೆಂಟ್ ಬೈ ಮೂವ್ಮೆಂಟ್ ಇದೆ, M/M ಅನ್ಬೋದು. ನಿಯರ್ ಬೈ ಎಂಡ್ ಯಾವುದು, ಈಗ ಇದೊಂದು ಇದಿದೆ. ಸೊ ಇಲ್ಲಿ ಏನ್ ಮೂವ್ಮೆಂಟ್ ಆಗ್ತದೆ ಪ್ಲಸ್ ಇದ್ರ ಮೂವ್ಮೆಂಟ್, ಇವೆರಡನ್ನ ಡಿವೈಡ್ ಮಾಡಿದಾಗ ನಮಗೆ ಕ್ಯಾರಿ ಓವರ್ ಫ್ಯಾಕ್ಟರ್ ಸಿಗುತ್ತೆ ನಮಗೆ, ಗೊತ್ತಾಯ್ತಾ? ಸೊ ಇದು ನಾವು ಕ್ಯಾರಿ ಓವರ್ ಫ್ಯಾಕ್ಟರ್ ನಮಗೆ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಗೋಸ್ಕರ ನೀವು ನೋಡ್ಬೋದು, ಇವಾಗ ನಾನು ಡ್ರಾ ಮಾಡ್ತೀನಿ. ಸೊ ಇದು ಒಂದು ಫಿಕ್ಸ್ಡ್ ಬೀಮ್ ಇದೆ, ಆ ಕಡೆ ಮತ್ತೆ ಈ ಕಡೆ ಎರಡು ಸೈಡ್ ಫಿಕ್ಸ್ ಇದೆ. ಸೊ ಇಲ್ಲೊಂದು ಮೂವ್ಮೆಂಟ್ ಬರುತ್ತೆ,
ಎಂ ಎ ಅಂತ ಬರುತ್ತೆ, ಇಲ್ಲೊಂದು ಮೂಮೆಂಟ್ ಬರುತ್ತೆ ಅದು ಎಂ ಬಿ ಅಂತ ಬರುತ್ತೆ, ಎ ಪಾಯಿಂಟ್ ಬಿ ಪಾಯಿಂಟ್. ಸೊ ಎಲ್ ಸೇಮ್ ಇರುತ್ತೆ, ಇ ಐನು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಈ ತರ ಇದ್ದಾಗ ಸೊ ನಾವು ಏನು ಕ್ಯಾರಿ ಓವರ್ ಫ್ಯಾಕ್ಟರ್ ಇದನ್ನ ಯಾವ ತರ ಬರಿತೀವಿ ಅಂದ್ರೆ ಕ್ಯಾರಿ ಓವರ್ ಮೂಮೆಂಟ್ ಎಟ್ ಫಾರ್ದರ್ ಎಂಡ್ ಡಿವೈಡ್ ಬೈ ಅಪ್ಲೈಡ್ ಮೂಮೆಂಟ್ ಎಟ್ ದ ನಿಯರ್ ಎಂಡ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಇದ್ರದ್ದೇನು ಡೆರಿವೇಶನ್ ಇವೆಲ್ಲ ಏನು ಬೇಡ ನಿಮ್ಗೆ, ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಕ್ಯಾರಿ ಓವರ್ ಫ್ಯಾಕ್ಟರ್ ಅಂದ್ರೆ ಏನು. ಮೂಮೆಂಟ್ ಎಟ್ ದಿಸ್ ಪಾಯಿಂಟ್ ಫಿಕ್ಸ್ಡ್ ಫಾರ್ ಎಂಡ್ ಟು ದ ಮೂಮೆಂಟ್ ಎಟ್ ದ ರೊಟೇಟಿಂಗ್ ನಿಯರ್ ಎಂಡ್, ಅಂದ್ರೆ ಈ ಪಾಯಿಂಟ್ ಮೂಮೆಂಟು ಪ್ಲಸ್ ಅಪೋಸಿಟ್ ಏನಿರುತ್ತೆ ಅದ್ರದ್ದು ಮೂಮೆಂಟು ಸಪೋರ್ಟ್. ಗೊತ್ತಾಯ್ತಾ? ಸೊ ಅದು ಬಂದ್ಬಿಟ್ಟು ಏನ್ ಹೇಳಿ ಕ್ಯಾರಿ ಓವರ್ ಫ್ಯಾಕ್ಟರ್ ಆಯ್ತು. ನೆಕ್ಸ್ಟ್ ಬರೋದೇನಂತಂದ್ರೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ರೈಟ್, ಕ್ಯಾಲ್ಕುಲೇಟ್ ದ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ ದಿಸ್ ಬೀಮ್. ನಿಮ್ದು PWD ಎಕ್ಸಾಮ್, ನಿಮ್ PWD ಸಿಲೆಬಸ್ ಅಲ್ಲೂ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಕಂಟಿನ್ಯೂಸ್ ಬೀಮ್ ಮಾಡಬೇಕು, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಮಾಡಬೇಕು, ಮತ್ತೆ ಫ್ರೇಮ್ಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಅದನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್? Distribution factor for a member at a joint is the ratio of stiffness. Stiffness ಅಂದ್ರೆ ಗೊತ್ತಾಗಿದೆ ನಿಮಗೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಏನು ಅಂತ. ಸೊ ರೇಷಿಯೋ ಆಫ್ ಸ್ಟಿಫ್ನೆಸ್ ಆರ್ ರಿಲೇಟಿವ್ ಸ್ಟಿಫ್ನೆಸ್ ಆಫ್ ದ ಮೆಂಬರ್ ಟು ದ ಟೋಟಲ್ ಸ್ಟಿಫ್ನೆಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಈಗ ಇದು ಒಂದು ಬೀಮ್ ಇದೆ ಈ ತರ, ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸ್ಟಿಫ್ನೆಸ್ ಆಫ್ ದ ಮೆಂಬರ್ ಟು ದ ಟೋಟಲ್, ಅಂದ್ರೆ ಇದು ಇಂಡಿವಿಜುವಲ್ ಸ್ಟಿಫ್ನೆಸ್ ಡಿವೈಡೆಡ್ ಬೈ ಟೋಟಲ್ ಸ್ಟಿಫ್ನೆಸ್ ಅಂತ ಅನ್ಬೋದು. ಸೊ ಅದನ್ನ ನಾವು ಡಿವೈಡ್ ಮಾಡಿದಾಗ ನಮಗೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಸಿಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ಇದನ್ನ ಫಾರ್ಮುಲಾ ಯಾವ ತರ ಬರೆಯೋದು ಅಂತಂದ್ರೆ, ಸ್ಟಿಫ್ನೆಸ್ ಆಫ್ ದ ಮೆಂಬರ್ ಆರ್ ರಿಲೇಟಿವ್ ಸ್ಟಿಫ್ನೆಸ್ ಆಫ್ ದ ಮೆಂಬರ್, ಟು ಆರ್ ಡಿವೈಡೆಡ್ ಬೈ ಟೋಟಲ್ ಸ್ಟಿಫ್ನೆಸ್ ಆಫ್ ದ ಜಾಯಿಂಟ್ ಅಂತ ಹೇಳ್ತಾ ಇರೋದು. ಟೋಟಲ್ ಸ್ಟಿಫ್ನೆಸ್ ಆಫ್ ದ ಜಾಯಿಂಟ್ ಅಂತ ಹೇಳ್ತೀವಿ, ಅದನ್ನೇ ನಾವು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅಂತ ಅಂತೀವಿ. ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ 2 ಪಾಯಿಂಟ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್. ಏನು? ಸಮೇಷನ್ ಆಫ್ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ ಆಲ್ ದ ಮೆಂಬರ್ಸ್ ಎಟ್ ಎ ಜಾಯಿಂಟ್ ಈಸ್ 1. ಅಂದ್ರೆ 1 ಗಿಂತ ಜಾಸ್ತಿ ಇರಬಾರ್ದು, ಇದು 1ನೇ ವ್ಯಾಲ್ಯೂ ಇರಬೇಕು. ಎಷ್ಟು? ಯಾವುದೇ ಈ ಟೋಟಲ್ ಬೀಮ್ ಇವಾಗ ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಆಮೇಲೆ ಇಲ್ಲಿಂದ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇವು ಎರಡೂ ನೀವು ಪ್ಲಸ್ ಮಾಡಿದಾಗ ಅದು 1 ಆಗ್ಬೇಕು. 1 ಗಿಂತ ಜಾಸ್ತಿ ಆಯ್ತು ಅಂತಂದ್ರೆ ಅದು ರಾಂಗ್ ಇದೆ, ಅದು ರಾಂಗ್ ಕ್ಯಾಲ್ಕುಲೇಷನ್ ಮಾಡಿದಿರಾ ಅಂತ ಅರ್ಥ ಆಯ್ತಲ್ಲ? ಸೊ 1 ಇರಬೇಕು ಅಂತ ಹೇಳ್ತಾ ಇರೋದು ಅವರು. ಓಕೆ, ಸೊ summation of distribution factor for all the members at the joint is 1. Second important point is distribution factor or the property of rigid joint. Property of ಯಾವುದಿದೆ? rigid joint ಇದೆ. It is not a property of hinge. rigid ಅಂದ್ರೆ ಫಿಕ್ಸ್ ಇರಬಹುದು ಅದನ್ನ. ಸೊ hinge ಪ್ರಾಪರ್ಟಿ ಇರೋದಿಲ್ಲ. ಸೊ distribution factor for the hinge joint is always 0. ಗೊತ್ತಾಯ್ತಾ? distribution factor for hinge joint is always 0. ಯಾಕಂದ್ರೆ ನಾವು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಏನೋ ಸ್ಟಡಿ ಮಾಡ್ತೀವಿ, ಅದು ಏನಿದೆ ಸ್ಟಿಫ್ನೆಸ್ ಬಗ್ಗೆ ಇದೆ. ಅಂದ್ರೆ ಅದು ಯಾವುದು ರಿಜಿಡ್ ಜಾಯಿಂಟ್ ಬಗ್ಗೆ ಅಷ್ಟೇ ಇದೆ, ಅವು ಹಿಂಜ್ ಬಗ್ಗೆ ನಾವು ಓದೋದಿಲ್ಲ. ಅದಕ್ಕೆ ಹಿಂಜ್ ಕೊಟ್ರೆ ಅದರದ್ದು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಡೈರೆಕ್ಟ್ ಆಗಿ 0 ಅಂತ ಬರಿಬಹುದು. ಅರ್ಥ ಆಯ್ತಲ್ಲ? ಸೊ ಇದು ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್, ತುಂಬಾ ಇಂಪಾರ್ಟೆಂಟ್ ಇದೆ, ನೆನ್ಪಿಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಗೋಸ್ಕರ. ನಾವು ಸೊ ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ನಾವು ಇಲ್ಲಿ ಒಂದು ಪ್ರಾಬ್ಲಮ್ ಕೊಡ್ತೀನಿ ನಾನು ಸಿಂಪಲ್ ಆಗಿ. ಈಗ ಇಲ್ಲಿದೆ ಈ ತರ ಒಂದು ಜಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲೊಂದಿದೆ, ಇಷ್ಟೇನು ದೊಡ್ಡ ಬೇಡ. ಸೊ ಈ ತರ ಒಂದು ಫ್ರೇಮ್ ಇದೆ ಅಂತ ತಿಳ್ಕೊಳ್ಳಿ. ಈ ತರ ಒಂದು ಫ್ರೇಮ್ ಇದೆ. ಸೊ ಈ ಕಡೆನೂ ಜಾಯಿಂಟ್ ಇದೆ, ಈ ಕಡೆನೂ ಜಾಯಿಂಟ್ ಇದೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಹಿಂಜ್ ಇದೆ, ಇಲ್ಲಿನೂ ಹಿಂಜ್ ಇದೆ, ಇವೆರಡು ಫಿಕ್ಸ್ ಇದೆ. ಓಕೆ, ಸೊ ಇದು L1 ಮತ್ತೆ I1, ಇದು L2, ಸೊ ಇದು L3 I3 ಅಂತ ಬರ್ಕೊಳ್ಳೋಣ. ಇದನ್ನ L4 I4, ಇದು L2 I2. ಸೊ ಇದ್ರ ಹೆಸರೇನು A, ಇದ್ರ ಹೆಸರೇನು B, ಇದ್ರ ಹೆಸರೇನು C,
ಇದರ ಹೆಸರೇನು ಡಿ. ಸೊ ಈ ತರ ಕೊಟ್ಟಿದ್ದಾರೆ. ಮೂಮೆಂಟ್ ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆ? ಮೂಮೆಂಟ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಮೂಮೆಂಟ್ ಈ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಆಗ್ತಿದೆ. ಆ ಪಾಯಿಂಟ್ ಹೆಸರೇನಿದೆ? ಓ ಅಂತ ತಗೊಳ್ತೀನಿ ನಾನು. ಸೊ ಈಗ ರಿಜಿಡ್ ಜಾಯಿಂಟೆಡ್ ಫ್ರೇಮ್, ರಿಜಿಡ್ ಜಾಯಿಂಟೆಡ್ ಫ್ರೇಮ್ ಇದೆ. ಸೊ ಇವಾಗ ಸ್ಟಿಫ್ನೆಸ್ ಇಲ್ಲಿ ನಾನು ಡೈರೆಕ್ಟ್ ಆಗಿ ಬರೀತೀನಿ. ಇವಾಗ ಎಕ್ಸಾಂಪಲ್ ಇದೆ. ಸೊ ಈಗ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ, ಕಾನ್ಸ್ಟೆಂಟ್ ಇದೆ, ಇ ಅಂತೂ ಕಾನ್ಸ್ಟೆಂಟ್ ಎಟ್ ಜಾಯಿಂಟ್ ಓ 0 ಇದೆ ಏನಂತಂದ್ರೆ ಓ ರಿಜಿಡ್ ಆಗಿದೆ ಅಂತ ಹೇಳ್ತಾ ಇರೋದು. ನಾವು ಸ್ಟಿಫ್ನೆಸ್ ಆಫ್ OA, ಸ್ಟಿಫ್ನೆಸ್ ಆಫ್ OA ಈಕ್ವಲ್ಸ್ K1 ಈಕ್ವಲ್ಸ್ ಏನಾಗುತ್ತೆ? K1. OA ಎಲ್ಲಿದೆ? O to A. ಇದೇನಿದೆ? ಫಿಕ್ಸ್ ಇದೆ. ಫಿಕ್ಸ್ ಇದ್ರೆ ಏನಂತ ಹೇಳಿದ್ದೆ? 4EI/L ಅಂತ ಹೇಳಿದ್ದೆ ಮೊನ್ನೆ, ರೈಟ್? ಅದನ್ನ 4EI1 ಆಮೇಲೆ L1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಸ್ಟಿಫ್ನೆಸ್ ಆಫ್ OB K2 ಈಕ್ವಲ್ಸ್ ಟು, ಅದನ್ನ ಏನಂತ ಹೇಳ್ಬೋದು? 4EI2/L2. 4EI2/L2. OB ಏನಾಗುತ್ತೆ? OB ನೋಡಿದ್ರೆ ಗೊತ್ತಾಗ್ತದೆ ನನಗೆ, O to B. ಅದನ್ನು ಫಿಕ್ಸ್ ಇದೆ. ಆಮೇಲೆ ನೆಕ್ಸ್ಟ್ ಸ್ಟಿಫ್ನೆಸ್ ಆಫ್ OD ಈಕ್ವಲ್ಸ್ ಟು K3. ಅದನ್ನ ನಾವು ಯಾವ ತರ ಬರೀತೀನಿ ಅಂದ್ರೆ 3EI3/L3. ಯಾಕೆ OD ನಾವು ತರ ಬರ್ತೀನಿ ಅಂದ್ರೆ ಅದು ಹಿಂಜ್ ಇದೆ, ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ಇಲ್ಲಿ ಬರ್ತೀನಿ ಸ್ಟಿಫ್ನೆಸ್ ಆಫ್ OD. ಸಾರಿ ಇದು OC ಆಗುತ್ತೆ. ಸಾರಿ OC ಆಗುತ್ತೆ ಆಯ್ತಾ. ಸೊ ಸ್ಟಿಫ್ನೆಸ್ ಆಫ್ OD ನಾವು ಇದು OD K4. ಇದನ್ನ ನಾವು ಯಾವ ತರ ಬರ್ತೀನಿ ಅಂದ್ರೆ 3EI4/L4. ಗೊತ್ತಾಯ್ತಾ? ಸೊ ಈಗ ಟೋಟಲ್ ಸ್ಟಿಫ್ನೆಸ್ ನ ಫೈಂಡ್ ಔಟ್ ಮಾಡೋಣ. ಟೋಟಲ್ ಸ್ಟಿಫ್ನೆಸ್ ಆಫ್ ದ ಜಾಯಿಂಟ್. Total stiffness of the joint. Summation of K equals to K1 plus K2 plus K3 plus K4. ಇದು 4 ಪ್ಲಸ್ ಮಾಡಿದ್ರೆ ಏನೇನು ಬರುತ್ತೆ? 4 ಪ್ಲಸ್ ಅಂತಂದ್ರೆ ನೋಡಿ, ಫಸ್ಟ್ ಇಂದ ಬರ್ಬಿಡ್ತೀನಿ. 4EI1/L1 plus 4EI2/L2 plus 3EI3/L3 plus 3EI4/L4. ಗೊತ್ತಾಯ್ತಾ? ಸೊ ಇದನ್ನ ನೀವು ಪ್ಲಸ್ ಮಾಡಿದಾಗ ಏನ್ ಬರುತ್ತೆ? ರೈಟ್, ಇದನ್ನ ನೀವು ಪ್ಲಸ್ ಮಾಡಿದಾಗ ಒಂದು ನಿಮಿಷ, ಈಗ ಏನ್ ಬರುತ್ತೆ? ಇದಂತೂ ನಿಮ್ದು ಟೋಟಲ್ ಸ್ಟಿಫ್ನೆಸ್ ಆಯ್ತು. ಈಗ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡೋದಿದೆ. ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್. ಸೊ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ಮುಲಾ ಏನಿದೆ ಇವಾಗೆ ಬರ್ದಿದ್ದೀವಿ. ಏನಿದೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್? OA ಅಟ್ ಜಾಯಿಂಟ್ O, ಅದ್ರದ್ದು ಏನಿದೆ? DF ನ ನಾವು ಏನಂತ ಬರಿಬಹುದು ಅಂತಂದ್ರೆ ಸ್ಟಿಫ್ನೆಸ್ ಆಫ್ OA at O whole divided by total stiffness at a joint. Total stiffness at joint. ಗೊತ್ತಾಯ್ತಾ? ಸೊ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅದನ್ನ ನಾವು ಫಾರ್ ಮೆಂಬರ್ OA ಅಂತ ಬರಿಬಹುದು. ಫಾರ್ OA ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್. ಒಂದು ನಿಮಿಷ, ನೀಟಾಗಿ ಬರುತ್ತೆ ಸ್ವಲ್ಪ. ಓಕೆ, ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ OA ಇದು ಬರುತ್ತೆ. ಈಗ ಇಲ್ಲಿ ಬರೆಯೋಣ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಯಾವ್ದಾದಕ್ಕೆ ಏನೇನು ಬರುತ್ತೆ ಅಂತ. ಇಲ್ಲಿ ಬರೆದ್ರೆ
ನಿಮಗೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಈಗ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅಟ್ OA, ಫಸ್ಟ್ DF OA ಅಂದ್ರೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅಟ್ OA ಇದ್ದಾಗ K1 summation of K. Okay, so distribution factor of member ಯಾವುದು member OB at joint O ಇದ್ರದ್ದು ಏನಾಗುತ್ತೆ K2 divided by summation of K ಆಗುತ್ತೆ. So distribution factor ಇದು first, the second, third point. Distribution factor of member ಯಾವುದು OB at joint OB ನ O to B, O to C. ಒಂದು ನಿಮಿಷ ಇಲ್ಲಿ ನೋಡೋಣ ಯಾವ್ದಾವ್ದು ಏನೇನಿದೆ ಅಂತ. ಓಕೆ, ಸಾರಿ, ಇದು K3 OC ಆಗುತ್ತೆ, ಕರೆಕ್ಟಾ? OC ಆಗುತ್ತೆ. ಇದು ನಾನು ನೀಟಾಗಿ ಮಾಡ್ತೀನಿ, ತೊಂದರೆ ಏನಿಲ್ಲ. OC at joint O, ಇದನ್ನು O. ಸೊ ಅದು ಏನಾಗುತ್ತೆ K3 summation of K, K3 summation of sigma K. So fourth one ಏನಾಗುತ್ತೆ distribution factor of member ಏನ್ ಹೇಳಿ OD at joint O ಇದ್ದಾಗ K4 summation of K. ಈಗ ಎಷ್ಟು ಬರ್ದಿದ್ದೀವಿ. ಇದರಲ್ಲಿ ಅಪ್ಲೈಡ್ ಮೂವ್ಮೆಂಟ್ M ಏನಿದೆ ಹೇಳಿ, ಇಲ್ಲಿ ಅಪ್ಲೈಡ್ ಮೂವ್ಮೆಂಟ್ ಎಲ್ಲಿದೆ? ಇಲ್ಲಿದೆ. ಇದನ್ನ ನಾನು M ಅಂತ ಕರಿತೀನಿ, ಇಲ್ಲಿ M ಅಂತ ಇದೆ. ಅದು ಅಪ್ಲೈಡ್ ಮೂವ್ಮೆಂಟ್ M ಇದೆ. ಸೊ M ಏನಿದೆ ಇಲ್ಲಿ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ? ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲಾ ಮೆಂಬರ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಕರೆಕ್ಟ್ ತಾನೆ? ಪ್ರಪೋರ್ಷನ್ ಅಲ್ಲಿ. ಸೊ ಅವಾಗ ನಾವು ಏನಂತೀವಿ? M1 M2 M3 M4 ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಇನ್ ದ ಮೆಂಬರ್ಸ್ OA OB OC ಅಂಡ್ OD. ಈಗ ನೋಡಿ, ಇಲ್ಲಿ ಬರೀತೀನಿ ನೋಡಿ ಇವಾಗ. ಸೊ ಈಗೇನಿದೆ, ಅಪ್ಲೈಡ್ ಮೂವ್ಮೆಂಟ್ M is distributed in all the members in all the proportions in the proportions of the stiffness ಇವಾಗ L ಆಯ್ತಾ, M1 M2 M3 M4 ಏನಾಗುತ್ತೆ? ಆರ್ ದ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಸೊ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಯಾವ ಮೆಂಬರ್ ಅಲ್ಲಿ? ಇನ್ ದ ಮೆಂಬರ್. ನೋಡಿ, ಡೀಟೇಲ್ ಆಗಿ ತಿಳ್ಕೊಳ್ಳಿ, ಒಂದು ಪ್ರಾಬ್ಲಮ್, ಬೇರೆದೆಲ್ಲ ಶಾರ್ಟ್ ಕಟ್ ಆಗಿ ಮಾಡ್ಬೋದು. OA OB OC OD ಆಯ್ತಾ? ಅಟ್ ಜಾಯಿಂಟ್ O ಅಂತ ನಾನು ಬರ್ದಿದ್ದೀನಿ, ನೀಟಾಗಿ ಬರ್ದಿದ್ದೀನಿ ನೋಡಿ. ಇವಾಗ M1 ಏನಾಗುತ್ತೆ? M1 K1 by summation of K into M. M2 ಏನಾಗುತ್ತೆ? K2 divided by summation of K into M. M3 ಏನಾಗುತ್ತೆ? K3 summation of K into M. ಅದೇ K4 ಏನಾಗುತ್ತೆ? ಸಾರಿ, M4 ಏನಾಗುತ್ತೆ? K4 divided by summation of K into M ಆಗುತ್ತೆ. ಇದು ಮೂಮೆಂಟ್ ಡಿಸ್ಟ್ರಿಬ್ಯೂಷನ್. ಈಗ ಆಯ್ತಾ, ಲಾಸ್ಟ್ ಅಲ್ಲಿ ಏನ್ ಬರಿತೀವಿ ಅಂತಂದ್ರೆ M1
ಪ್ಲಸ್ m2 ಪ್ಲಸ್ m3 ಪ್ಲಸ್ m4 ನಾನು ಏನು ಬರಿತೀನಿ ಅದನ್ನ m ಅಂತ ಬರಿತೀನಿ. ಗೊತ್ತಾಯ್ತಾ? ಸೊ ನೀವು ಈ ತರ m ಅಂತ ಬರೆದಾಗ ಅದು ಟೋಟಲ್ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಇದ್ರದ್ದು ಸ್ಕೆಚ್ ಆಗಿದಾಗ ಯಾವ ತರ ಬರುತ್ತೆ ತೋರಿಸಲ ಒಂದ್ಸಲ. ಈಗ ನೋಡಿ, ಇದೊಂದು ಮೂವ್ಮೆಂಟ್ ಇದೆ ಇಲ್ಲಿ. ಇದು ಯಾವ ಪಾಯಿಂಟು? ಇದು ಎ ಪಾಯಿಂಟ್. ಒಂದು ನಿಮಿಷ ನೀಟಾಗಿ ಮಾಡಿದ್ರೆ ಈ ಕಡೆಯಿಂದ ಮಾಡ್ಕೊಂಡು ಬರೋಣ. ಈ ಫಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಈ ತರ ಬಂದಾಗ ಇಲ್ಲೊಂದು ಮೂಮೆಂಟ್ ಬರ್ತಾ ಇದೆ. ಆ ಮೂಮೆಂಟ್ ಯಾವುದು? ಅದು m4. ಇದ್ರ ಹೆಸರೇನು? ಇದು ಡಿ ಇದೆ. ಆಯ್ತಾ? ಸೊ ಇದು ಸ್ಟ್ರೈಟ್ ಆಗಿ ನಾನೇನ್ ಮಾಡ್ತೀನಿ, ಇದನ್ನ ಸ್ಟ್ರೈಟ್ ಆಗಿ ಇದೇ ತರ ತಗೊಂಡು ಹೋದ್ರೆ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಬಂದಾಗ ಇಲ್ಲೂ ಫಿಕ್ಸ್ ಇದೆ. ಸೊ ಇಲ್ಲೊಂದು ಮೂಮೆಂಟ್ ಬಂದಿದೆ. ಅದು ಮೂಮೆಂಟ್ ಯಾವುದು? m2/2. m2/2. ಅದೇ ಇಲ್ಲೊಂದು ಹೋಗ್ತಾ ಇದೆ. ಆಯ್ತಾ? ಸೊ ಅದನ್ನು ಹಿಂಜ್ ಇದೆ, ಇದನ್ನು ಹಿಂಜ್ ಇದೆ. ಸೊ ಇದು ಸಿ ಪಾಯಿಂಟ್. ಸೊ ಇಲ್ಲೊಂದು ಮೂಮೆಂಟ್ ಬಂದಿದೆ, ಇದು m3. ಸೊ ಇಲ್ಲೇನಾಗಿದೆ ಗೊತ್ತಾ? ಇಲ್ಲೊಂದಿದೆ, ಇವಾಗ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ, ಈ ತರ ಇದೆ. ಸೊ ಇವಾಗ ಏನಾಗಿದೆ, ಇಲ್ಲಿ ಒಂದು ಯಾವ್ದು ಬಂದಿದೆ ಮೂಮೆಂಟು? m1/2. ರೈಟ್? ಸೊ ಇಲ್ಲೇನಾಗುತ್ತೆ? ಇಲ್ಲೊಂದು ಮೂಮೆಂಟ್ ಬರುತ್ತೆ. ಆ ಮೂಮೆಂಟ್ ಹೆಸರೇನು? m1 ಬರುತ್ತೆ. ಓಕೆ. ಸೊ ಇಲ್ಲಿ ಯಾವ ತರ ಬರುತ್ತೆ ಅಂತಂದ್ರೆ, ಇಲ್ಲಿ ಈ ತರ ಒಂದು ಮೂಮೆಂಟ್ ಬರ್ತಾ ಇದೆ, ಇಲ್ಲೊಂದು ಮೂಮೆಂಟ್ ಬರ್ತಾ ಇದೆ. ಇದು ಪಾಯಿಂಟ್ O. ಸೊ ಇದನ್ನ ನಾನೇನಂತೀನಿ? m ಅಂತ ಅಂತೀನಿ. ರೈಟ್? ಸೊ ಈ ತರ ಬರುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಇಲ್ಲೊಂದು ಮೂಮೆಂಟ್ ಬರುತ್ತೆ. ಸೊ ಇಲ್ಲೊಂದು ಮೂಮೆಂಟ್ ಬರುತ್ತೆ, ಅದನ್ನು ನಾನು ಹಾಕಿಲ್ಲ. ಇದು m2, ಆಮೇಲೆ ಇಲ್ಲಿ m2 m1. ಓಕೆ. ಸೊ ಈ ತರ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ UN ಡಯಾಗ್ರಾಮ್ಸ್ ಇದೆ ನೋಡಿ, ಇದನ್ನ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಅಂತ ಅಂತೀವಿ ನಾವು. ಗೊತ್ತಾಯ್ತಾ? ಸೊ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಇದೊಂದು ಫ್ರೇಮ್ ನ ತಗೊಂಡ್ಬಿಟ್ಟು ಎಕ್ಸಾಂಪಲ್ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನಿಮಗೆ ಫುಲ್ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಫಾಸ್ಟ್ ಆಗಿ ರಿವಿಷನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ ಏನೇನ್ ಮಾಡಿದೀವಿ ಅಂತ. ಒಂದೇ ಒಂದು ನಿಮಿಷದಲ್ಲಿ ನಾವು ಮಾಡ್ಬಿಡೋಣ. ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಇಂಟ್ರೊಡಕ್ಷನ್ ಪಾರ್ಟ್ ಆಯ್ತು. ಅಂದ್ರೆ ಸ್ಟಿಫ್ನೆಸ್ ನ ಇದು ಬೇಸ್ ಆನ್ ದ ಸ್ಟಿಫ್ನೆಸ್ ಇದೆ. ಆಯ್ತಾ? ಇದು ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಇದೆ. ನಂಬರ್ ಆಫ್ ರಿಪಿಟೇಟಿವ್ ಇಟರೇಷನ್ ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಅಂತ ಹೇಳ್ತಾ ಇರೋದು. ಸ್ಟಿಫ್ನೆಸ್ ಅಂದ್ರೆ ಏನು ಓದಿದ್ವಿ? ಪ್ರಾಪ್ಡ್ ಕ್ಯಾಂಟಿಲಿವರ್ ಬಗ್ಗೆ ಓದಿದೀವಿ. ಸ್ಟಿಫ್ನೆಸ್, ಸಿಂಪ್ಲಿ ಸಪೋರ್ಟೆಡ್, ಮತ್ತೆ ಏನಂತಂದ್ರೆ ಫಿಕ್ಸ್ ಹ್ಯಾಂಡ್. ಫ್ರೀ ಇದ್ರೆ ಸ್ಟಿಫ್ನೆಸ್ 0 ಇರುತ್ತೆ, ಹಿಂಜ್ ಇದ್ರೆ 3i/L ಇರುತ್ತೆ, ಫಿಕ್ಸ್ ಇದ್ರೆ 4ei/L ಇರುತ್ತೆ. ಇವು 3 ಪಾಯಿಂಟ್ ನೆನ್ಪಿಡಿ. ಸೊ ಇದೊಂದು ಪ್ರಾಬ್ಲಮ್ ಮಾಡಿದ್ವಿ. ಇದು ಈ ತರ ಅದ್ರದ್ದು ಇಲಾಸ್ಟಿಕ್ ಕರ್ವ್ ಈ ತರ ಬರುತ್ತೆ ಅಂತ ಅದನ್ನು ನಾವು ನೋಡ್ಕೊಂಡಿದ್ವಿ. ಓಕೆ. ಅದಾದ್ಮೇಲೆ ಕ್ಯಾರಿವರ್ ಫ್ಯಾಕ್ಟರ್ ಅಂದ್ರೇನು ಅದನ್ನು ನೋಡಿದ್ವಿ. ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್, ಸ್ಟಿಫ್ನೆಸ್, ಕ್ಯಾರಿವರ್ ಫ್ಯಾಕ್ಟರ್, ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್, ಇವು 3 ಇವತ್ತು ನಾವು ಓದಿದೀವಿ. ಸರಿನಾ? ಸೊ ನಿಮಗೆ ಯಾವುದೇ ತರ ಕಮೆಂಟ್ ಇಲ್ಲ ಅಂದ್ರೆ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾವುದೇ ತರ ಡೌಟ್ ಇದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ಈ ಕ್ಲಾಸ್ ನ ಇಲ್ಲೇ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಏನಿದೆ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು, ಅದ್ರದ್ದು ಪ್ರಾಬ್ಲಮ್ಸ್ ಮಾಡೋಣ. ನೀವು ಎಷ್ಟು ಪ್ರಾಬ್ಲಮ್ಸ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರೈಟ್? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.